ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ರಾಷ್ಟ್ರೀಯ ಪಕ್ಷ ತನ್ನ ಅಸ್ತಿತ್ವ ಮೂಡಿಸಲು ಸಜ್ಜಾಗಿದ್ದು, ರಾಷ್ಟ್ರೀಯ ವಿಕಾಸಶೀಲ ಇನ್ಸಾನ್ ಪಾರ್ಟಿ ಅಂದರೆ ವಿಐಪಿ ಕರ್ನಾಟಕದಲ್ಲಿ ಸಂಘಟನೆ ಬಲಪಡಿಸಲು ಮುಂದಾಗಿದೆ. ಬಿಕೆ ಮೋಹನ್ ಕುಮಾರ್ ಅಧ್ಯಕ್ಷತೆಯಲ್ಲಿ ವಿಕಾಸಶೀಲ ಇನ್ಸಾನ್ ಪಾರ್ಟಿ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಭಾಗದ ಪಕ್ಷ ಸಂಘಟನಾ ಸಭೆ ಬೀದರ್ನಲ್ಲಿ ಇಂದು ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಜರುಗಿತು. ಪ್ರಥಮ ಬಾರಿಗೆ ವಿಐಪಿ ಪಾರ್ಟಿ ಅಧ್ಯಕ್ಷರಾಗಿ ಬೀದರ್ ಜಿಲ್ಲೆಗೆ ಆಗಮಿಸಿದ ಬಿಕೆ ಮೋಹನ್ ಕುಮಾರ್ ಅವರಿಗೆ ಅವರ ಅಭಿಮಾನಿ ಬಳಗ ವತಿಯಿಂದ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು. ಈ ಸಭೆಯಲ್ಲಿ ಕೋಲಿ, ಬೆಸ್ತ, ನಿಷಾದ ಸೇರಿದಂತೆ ಇನ್ನಿತರೆ ಸಮಾಜದ ಮುಖಂಡರು ಹಾಗೂ ವಿವಿಧ ಸಮುದಾಯಗಳ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಮುಖಂಡರು, ರಾಜ್ಯದಲ್ಲಿ ಅತಿ ಹಿಂದುಳಿದ ಸಮುದಾಯಗಳಿಗೆ ಸಮರ್ಪಕ ರಾಜಕೀಯ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ವಿಐಪಿ ಪಕ್ಷ ಹಿಂದುಳಿದ ವರ್ಗಗಳ ಧ್ವನಿಯಾಗಿ ಕಾರ್ಯನಿರ್ವಹಿಸಬೇಕಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇದೇ ವೇಳೆ ವಿಐಪಿ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಬಿಕೆ ಮೋಹನ್ ಕುಮಾರ್ ಅವರು ಮಾತನಾಡಿ, ಪಕ್ಷವು ರಾಷ್ಟ್ರೀಯ ಅಧ್ಯಕ್ಷ ಮುಖೇಶ್ ಸುಹಾನಿಯವರ ನೇತೃತ್ವದಲ್ಲಿ ದೇಶದ ವಿವಿಧ ರಾಜ್ಯಗಳಲ್ಲಿ ಜನಸಾಮಾನ್ಯರ ಪರ ಕೆಲಸ ಮಾಡ್ತಾ ಇದೆ. ಇದೀಗ ಕರ್ನಾಟಕದಲ್ಲಿಯೂ ಕೂಡ ಪಕ್ಷ ಸಂಘಟನೆಗೆ ಹೈಕಮಾಂಡ್ ವಿಶೇಷ ಆದ್ಯತೆ ನೀಡಿದ್ದು, ಹಿಂದುಳಿದ ಸಮುದಾಯಗಳ ಸಂಘಟನೆ ಮತ್ತು ರಾಜಕೀಯ ಶಕ್ತೀಕರಣವೇ ಪಕ್ಷದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ರಾಜ್ಯದ 25 ಕ್ಷೇತ್ರದಲ್ಲಿ ಗೆಲ್ಲಿಸುವ ಜನಸಂಖ್ಯೆ ನಮ್ಮ ಸಮುದಾಯಕ್ಕಿದೆ. ಆದರೆ ಒಂದೇ ಒಂದು ಟಿಕೆಟ್ ನಮ್ಮ ಸಮುದಾಯದ ನಾಯಕರಿಗೆ ಯಾವುದೇ ಪಕ್ಷದವರು ಕೂಡ ನೀಡಿಲ್ಲ. ನಮ್ಮ ಸಮುದಾಯದ ಒಬ್ಬ ನಾಯಕ ಪ್ರತಿನಿಧಿ ಇಲ್ಲದೇ ಇರುವ ಕಾರಣ ನಾವು ಇವತ್ತು ಮೂಲೆ ಗುಂಪಾಗಿ ಹಿಂದುಳಿದಿದ್ದೇವೆ. ಕರ್ನಾಟಕದ 60 ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಗೆಲ್ಲಿಸುತ್ತೇವೆ. ಇನ್ನು ಹುಮ್ನಾಬಾದ್, ಬಸವಕಲ್ಯಾಣ, ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ನಮ್ಮ ಸ್ವತಂತ್ರ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಗೆಲ್ಲಿಸುತ್ತೇವೆ ಎಂದು ತಿಳಿಸಿದರು. ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ 25ರಿಂದ 30 ಶಾಸಕರನ್ನ ಮಾಡಿಯೇ ತೀರುತ್ತೀವಿ ಎನ್ನುವ ದೃಢ ನಿರ್ಧಾರ ಮಾಡಿದ್ದೇವೆ. ಎಲ್ಲಾ ಪಕ್ಷಗಳನ್ನು ತೊರೆದು ನಿಮ್ಮ ಮತ ನಿಮಗೆ ಹಾಕಿಕೊಂಡು ನೀವೇ ಶಾಸಕರಾಗಿ ಎಂದು ಸಂಘಟಿತರಾಗಿ ಎಂದು ಸಂದೇಶ ಸಾರಲಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಕೋಲಿ, ಬೆಸ್ತ, ನಿಷಾದ ಸೇರಿದಂತೆ ಅನೇಕ ಹಿಂದುಳಿದ ಸಮುದಾಯಗಳಿವೆ. ರಾಜಕೀಯ ಅವಕಾಶಗಳು ಕಡಿಮೆಯಾಗಿದ್ದು, ಅವರ ಹಕ್ಕು ಮತ್ತು ಪ್ರಾತಿನಿಧ್ಯಕ್ಕಾಗಿ ವಿಐಪಿ ಪಕ್ಷ ಹೋರಾಟ ನಡೆಸಲಿದೆ. ಪ್ರಾದೇಶಿಕ ಪಕ್ಷಗಳ ಅಗತ್ಯ ಇಂದು ಹೆಚ್ಚಾಗಿದ್ದು, ಅವಕಾಶ ವಂಚಿತ ಸಮುದಾಯಗಳ ಸೇವೆಗೆ ಪಕ್ಷ ಬದ್ಧವಾಗಿದೆ ಎಂದು ತಿಳಿಸಿದರು. ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರವಾಸ ಕೈಗೊಂಡಿರುವ ವಿಐಪಿ ನಾಯಕರು ಇವತ್ತು ಬೀದರ್ನಲ್ಲಿಯೂ ಕೂಡ ಸಭೆ ನಡೆಸುವ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ರಾಜ್ಯದಾದ್ಯಂತ ಇದೇ ರೀತಿ ಪ್ರವಾಸ ನಡೆಸಿ ಪಕ್ಷ ಸಂಘಟನೆ ಬಲಪಡಿಸುವ ಗುರಿಯನ್ನ ಹೊಂದಿದ್ದು, ಮುಂಬರುವ ವಿಧಾನಸಭೆ ಚುನಾವಣೆಗೆ ಸಜ್ಜಾಗಲು ನಾವೆಲ್ಲರೂ ಕೂಡ ತಯಾರಿ ಆರಂಭಿಸಬೇಕಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀ ರತ್ನಕಾಂತ ಶಿವಯೋಗಿ ಮಹಾರಾಜರು ದಿವ್ಯ ಸಾನ್ನಿಧ್ಯ ವಹಿಸಿದರು. ವೇದಿಕೆಯ ಮೇಲೆ ಪ್ರಶಾಂತ್ ಎಎಚ್ ಪ್ರಧಾನ ಕಾರ್ಯದರ್ಶಿಗಳು, ಶಾಂತಪ್ಪ ಕೋಡಿ ರಾಜ್ಯ ಸಂಚಾಲಕರು, ಅಶೋಕ್ ಹುಣಕುಣಿ, ಧರ್ಮರಾಜ್ ನಾಟಿಕರ್, ನಂದಕುಮಾರ್ ಉದ್ಯಮಿಗಳು, ಮಲ್ಲಿಕಾರ್ಜುನ್ ಬುಕ್ಕೆ, ಸಚಿನ್ ಕೋಳಿ ಔರಾದ್, ಲಕ್ಷ್ಮಣ್ ಗಾದ್ಗೆ, ಸತ್ಯಪ್ರಕಾಶ್ ಕೋಳಿ, ಅಶೋಕ್ ಕೋಳಿ ಅಧ್ಯಕ್ಷರು, ಅಖಿಲ ಭಾರತ ಕೋಳಿ ಸಮಾಜ, ದಯಾನಂದ ಮೇತ್ರೆ, ಯುವಕ ಮುಖಂಡರು ಹಾಗೂ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಸಂಘಟನಾ ಕಾರ್ಯಕ್ರಮಕ್ಕಾಗಿ ಇವತ್ತು ನಾವಿಲ್ಲಿ ಬಂದಿದ್ದೇವೆ. ಇಲ್ಲಿ ಇವತ್ತು ನಮ್ಮ ಪಕ್ಷ ಇವತ್ತೇನು ಹುಮ್ನಾಬಾದ್, ಬೀದರ್ ದಕ್ಷಿಣ ಮತ್ತೆ ಬಸವಕಲ್ಯಾಣದಲ್ಲಿ 3 ಕಡೆ ಸ್ವತಂತ್ರವಾಗಿ ಎಮ್ಎಲ್ಎ ಆಗುವಂತ ಒಂದು ಜನಸಂಖ್ಯೆ ಹೊಂದಿದೆ. ಆದರೆ ಇವತ್ತು ಬೀದರ್ ಜಿಲ್ಲೆನಲ್ಲಿ ನಮ್ಮದು ಯಾವುದೇ ಒಬ್ಬ ಎಮ್ಎಲ್ಎ ಇಲ್ಲ. ನಮ್ಮ ನಾರಾಯಣ ರಾವ್ ಅವ್ರಿಗೆ ಒಂದ್ಸತಿ ಅವಕಾಶ ಕೊಟ್ಟು ಮತ್ತೆ ಕೊಟ್ಟು ಅವರು ಮನೆಯವ್ರಿಗೆ ಟಿಕೆಟ್ ಕೊಡ್ತಾರೆ ಕರೆಸ್ಕೊಂಡ್ರು. ಅದೇ ರೀತಿಯಾಗಿ ಇವತ್ತು ರಾಜ್ಯಾದ್ಯಂತ ನಾವು ಬೀದರಲ್ಲಿ 3 ಕ್ಷೇತ್ರ ಗುರುತಿಸಾಗೆ ನಾವೊಂದು 60 ಕ್ಷೇತ್ರ ಗುರುತು ಮಾಡಿದ್ದೀವಿ. 60 ಕ್ಷೇತ್ರಗಳಲ್ಲಿ ನಮ್ಮ ಸಮಾಜ ಮತ್ತು ಹಿಂದುಳಿದವರ ನ್ಯಾಯ ಮತ್ತು ಅವರ ಧ್ವನಿ ಆಗಿ ನಾವು ಕೆಲಸ ಮಾಡಲಿಕ್ಕೆ ಇವತ್ತು ವಿಕಾಸಶೀಲ ಇನ್ಸಾನ್ ಪಾರ್ಟಿನ ಇವತ್ತು ನಾವು ತಗೊಂಡ್ಬಂದಿದ್ದೀವಿ. ಇವತ್ತು ನಮ್ಮ ರಾಜ್ಯದಲ್ಲಿ ಸ್ವತಂತ್ರವಾಗಿ ನಾವು 25 ಕ್ಷೇತ್ರಗಳಲ್ಲಿ ಗೆಲ್ಲುವಷ್ಟು ಜನಸಂಖ್ಯೆ ಇದೆ. ಆದರೆ ನಮ್ಮ ಸಮಾಜದ ಒಬ್ಬ ಎಮ್ಎಲ್ಎ ಇಲ್ಲ. ಎಮ್ಎಲ್ಎ ನಮ್ಮ ಸಮಾಜದಲ್ಲಿ ಇವತ್ತು ಗುಲ್ಬರ್ಗದಲ್ಲಿ 6.5-7 ಲಕ್ಷ ಜನ ಇದ್ದೀವಿ. ಆದ್ರೆ ಒಂದೇ ಒಂದು ಟಿಕೆಟ್ ಕೊಟ್ಟಿಲ್ಲ. ಮತ್ತೆ ಯಾದಗಿರಿನಲ್ಲಿ ಕೊಟ್ರೇನು ಅಲ್ಲಿ ನಮ್ಮ ಎಮ್ಎಲ್ಎ ಬಂದಿಲ್ಲ. ಇನ್ನು ಸಿಂದಗಿ, ಬಿಜಾಪುರ್, ಇದು ಬಾಗಲಕೋಟ್ ಎಲ್ಲ ಒಂದು ತಾಲೂಕುಗಳು ಮತ್ತೆ ಜಿಲ್ಲೆಗಳಲ್ಲಿ ನಮ್ಮ 25ರಿಂದ 30 ಎಮ್ಎಲ್ಎಗಳನ್ನ ಈ ಸತಿ ನಾವು ಮಾಡಬೇಕು ಅಂತೇಳಿ ವಿಕಾಸಶೀಲ ಇನ್ಸಾನ್ ಪಾರ್ಟಿಯಿಂದ ತೀರ್ಮಾನ ಮಾಡಿದ್ದೀವಿ. ಅದರ ಪೂರ್ವಭಾವಿ ಸಭೆಯಾಗಿ ಇವತ್ತು ನಾವು ಬೀದರ್ ನಗರಕ್ಕೆ ಬಂದಾಗ ಅಭೂತಪೂರ್ವ ಯಶಸ್ಸಾಯ್ತು ಕಾರ್ಯಕ್ರಮ. ಎಲ್ಲ ಲೀಡರ್ಸ್ ಇವತ್ತು ನಮ್ಮ ಸಮಾಜದ ಎಲ್ಲ ಲೀಡರ್ಸ್ ಇವತ್ತಿಲ್ಲಿ ಸೇರಿದ್ರು.
ಎಲ್ಲರೂ ಎಲ್ಲ ಪಕ್ಷಗಳನ್ನ ಬಿಟ್ಟು ಇವತ್ತು ವಿಕಾಸಶೀಲ ಇನ್ಸಾನ್ ಪಾರ್ಟಿಗೆ ಬೆಂಬಲ ಕೊಡ್ತೀವಿ, ನಮ್ಮ ಮತ ನಾವು ಹಾಕೊಂತೀವಿ, ನಾವೇ ಆಳೋ ಜಾಗದಲ್ಲಿ ಹೋಗಿ ಕುತ್ಕೊಂತೀವಿ ಅಂತೇಳಿ ಎಲ್ಲರೂ ಘೋಷಣೆ ಮಾಡಿಕೊಂಡು ಅಂಬಿಗರ ಚೌಡಯ್ಯನ ಪಾದದ ಮೇಲೆ ಪ್ರಮಾಣ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹುಮನಾಬಾದ್, ಬಸವ ಕಲ್ಯಾಣ್, ಬೀದರ್ ದಕ್ಷಿಣಲ್ಲಿ ನಮ್ಮ ಈ VIP ಪಕ್ಷ ಅಭ್ಯರ್ಥಿಗಳನ್ನ ಇಳಿಸ್ತಾ ಇದ್ದೀವಿ. ಅದರಲ್ಲಿ 3 ಕ್ಷೇತ್ರದಲ್ಲಿ ಆಸೆ ಬರ್ತಾರೆ. ಜಿಲ್ಲೆಯಲ್ಲಿರುವಂಥ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಪಕ್ಷನ ಸಂಘಟನೆ ಮಾಡ್ತೀವಿ. ಸಂಘಟನೆ ಮಾಡಿ ಇಡೀ ರಾಜ್ಯದಲ್ಲಿ ನಾವು 10 ರಿಂದ 15 ಜನ MLAಗಳು ನಾವು ಆರಿಸಿ ಬಂದು ಯಾವುದೇ ಮುಂದಿನ ಸರ್ಕಾರ ರಚನೆ ಆದ್ರೆ ಅದರಲ್ಲಿ ನಾವು ಭಾಗವಾಗಿರ್ತೀವಿ ಅಂತೇಳಿ ನನ್ನ ಮಾತುಗಳನ್ನು ಹೇಳ್ತೀನಿ. ಮೇಡಮ್, ಈ ರಾಜ್ಯ ಸಮುದಾಯದ ಜನರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅನ್ನೋದು ಬಿಟ್ಟರೆ ನಮ್ಮ ಪಕ್ಷದ ಅದರದ್ದೇ ಆದ ಸಿದ್ಧಾಂತಗಳಿರ್ತಾವೆ. ಸೊ ನಿಮ್ಮ ಪಕ್ಷಕ್ಕೆ ಬೇರೆ ಯಾರು ಸೇರ್ಕೋಬೇಕಾದ್ರೆ ಏನೆಲ್ಲ ಹೈಲೈಟ್ಸ್? ಮೇಡಮ್, ಇವತ್ತು ನಾವು 224 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀವಿ. ಎಲ್ಲ ಸಮಾಜ, ಎಲ್ಲ ನಾಯಕರ ಒಂದು ಏನು ಭಾಷಣ ಇದೆ ಆ ಥರ ಭಾಷಣ ನಾವು ಮಾಡಲ್ಲ. ನಮ್ಮದೇ ಆದ ಸಿದ್ಧಾಂತಗಳಿದೆ. ಯಾವ ಸಮಾಜಗಳಿಗೆ ಧ್ವನಿ ಇಲ್ವೋ, ರಾಜಕೀಯ ಧ್ವನಿ ಇಲ್ಲ, ಯಾವ ಸಮಾಜಗಳು ರಾಜಕೀಯ ತುಳಿತಕ್ಕೆ ಒಳಪಟ್ಟಿವೆ, ಆ ಎಲ್ಲ ಹಿಂದುಳಿದ ವರ್ಗಗಳ ಸಮಾಜಗಳು ಇವತ್ತು 155 ಸಮಾಜಗಳು, 46 ಅಲೆಮಾರಿ ಸಮಾಜಗಳು ಈ ರಾಜ್ಯದಲ್ಲಿವೆ. ಆದರೆ ಎಷ್ಟು ಸಮಾಜದಲ್ಲಿ MLA ಇದ್ದಾರೆ? 154 ಸಮಾಜಕ್ಕೆ ರಾಜಕೀಯ ಒಂದೇ ಒಂದು ಧ್ವನಿ ಎತ್ತೋಕೆ ಯಾರು ಇಲ್ಲ. ನಾವು 40 ವರ್ಷದಿಂದ ನಮ್ಮ ಸಮಾಜ ಎಷ್ಟೇ ಆಗಬೇಕಂತ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಮ್ಮ ಸಮಾಜಕ್ಕೆ ಇವತ್ತು ತನಕ ಎಷ್ಟಿಲ್ಲ. ಕಾರಣ, ಒಂದು MLA ವಿಧಾನಸೌಧದಲ್ಲಿ ನಮ್ಮ ಪರ ಮಾತಾಡೋರಿಲ್ಲ, MP ಇಲ್ಲ. ಈ ಎಲ್ಲ ಉದ್ದೇಶಗಳನ್ನ ಇಟ್ಕೊಂಡು ನಮ್ಮದೇ ಸಮಾಜದ ರೀತಿಯಲ್ಲಿ ಉಳಿದಂಥ ಹಿಂದುಳಿದ ವರ್ಗಗಳ ಸಮಾಜಗಳನ್ನ ಕಟ್ಕೊಂಡು ನಾವು ಈ ಒಂದು ರಾಜಕೀಯ ಪಕ್ಷನ ಇವತ್ತು ಕರ್ನಾಟಕಕ್ಕೆ ತಂದಿದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯನವರು ಅಹಿಂದ ಕಟ್ಕೊಂಡು 2 ಸತಿ ಮುಖ್ಯಮಂತ್ರಿಗಳಾದರು. 8 ವರ್ಷ ರಾಜಕೀಯ ಜೀವನ ಅವರು ಮಾಡಿದ್ರು ಮುಖ್ಯಮಂತ್ರಿಯಾಗಿ. ಆದರೆ ಹಿಂದುಳಿದ ವರ್ಗಗಳಿಗೆ ಅವ್ರ ಕೊಡುಗೆ ಏನು? ಇವತ್ತು ಅವ್ರ ಸಮಾಜಕ್ಕೆ ಅವ್ರು ಮಾಡ್ಕೊಂಡ್ರು. ನಮ್ಮ ಸಮಾಜಗಳು ಅವ್ರಿಗೆಲ್ಲ ಓಟ್ ಹಾಕಿದ್ದೀವಿ. ಮುಸಲ್ಮಾನರು ಓಟ್ ಹಾಕಿದ್ದಾರೆ, ನಾವು ಓಟ್ ಹಾಕಿದ್ದೀವಿ, ಗೊಲ್ಲರು ಓಟ್ ಹಾಕಿದ್ದಾರೆ, ಉಪ್ಪಾರು ಓಟ್ ಹಾಕಿದ್ದಾರೆ, ತಿಗಳರು ಓಟ್ ಹಾಕಿದ್ದಾರೆ. ಎಲ್ಲ ಹಿಂದುಳಿದ ವರ್ಗ ಅಲಮಾರಿ ಸಮಾಜಗಳು, ಜೋಗಿ ಸಮಾಜ ಓಟ್ ಹಾಕಿದೆ. ಎಲ್ಲರೂ ಅವ್ರಿಗೆ ಓಟ್ ಹಾಕಿದ್ರೆ ಅವ್ರು ಏನು ಕೊಡುಗೆ ಕೊಟ್ಟರು? ಅವ್ರ ಸಮಾಜಕ್ಕೆ ಏನು ಬೇಕೋ ಮಾಡ್ಕೊಂಡ್ರು, ಅವ್ರು ಇಳಿದೋದ್ರು. ಆ ಸಮಾಜಕ್ಕೂ ಕರೆಕ್ಟಾಗಿ ಅವ್ರು ಮಾಡಿಲ್ಲ. ಈ ಎಲ್ಲ ನ್ಯೂನತೆಗಳನ್ನ ಒಳಗೊಂಡು ಇವತ್ತು ಹಿಂದುಳಿದ ವರ್ಗಗಳ ಒಂದು ಏಳಿಗೆಗೋಸ್ಕರ ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ವಿಕಾಸಶೀಲ ಇನ್ಸಾನ್ ಪಾರ್ಟಿಯನ್ನು ನಾವು ತಗೊಂಡ್ಬಂದಿದ್ದೀವಿ. ಸರ್, ಇವತ್ತು ಪಕ್ಷ ಹೊಸದಾಗಿ ಕಟ್ಟಿ ಯಶಸ್ವಿ ಆಗುವಂಥದ್ದು, ನಮ್ಮದೇ ಸಮಾಜದಲ್ಲಿ ಒಂದು ತುಳಿಯುವಂಥ ಕೆಲಸ ಮಾಡುವಂಥದ್ದು, ನಿಮ್ಮ ಸಮಾಜಕ್ಕೆ ಏನು ಕರೆ ಕೊಡ್ತೀವಿ ಸರ್? ನಮ್ಮ ಸಮಾಜಕ್ಕೆ ಒಗ್ಗಟ್ಟಿನ ಕರೆ ಅಂತ ಹೇಳಿದ್ರೆ, ನಮ್ಮ ಸಮಾಜ ಯಾವತ್ತಿದ್ರೂ ಒಗ್ಗಟ್ಟಾಗಿದೆ. ನಮ್ಮ ಲೀಡರ್ಸ್ ಮಾತ್ರ ಸ್ವಲ್ಪ ಅವರ ರಾಜಕೀಯ ಜೀವನ ಬೇಯಿಸ್ಕೊಳ್ಳೋಕೆ ಅವರು ಜನನ ಹೊಡಿತಾ ಇದ್ದಾರೆ. ಆದರೆ ಇವತ್ತು ನಮ್ಮ ಗುರುತು ಏನಿದೆ, ನಾವು ಅಂಬಿಗರ ಗುರುತು, ನಮ್ಮ ಬೋಟ್, ನಮ್ಮ ಟೋಕ್ರೆಯನ್ನು ತಗೊಂಡು ಬಂದಿದ್ದೀವಿ. ಇದು ಇಡೀ ಸಮಾಜನ ಬೋಟಲ್ಲಿ ಕೂರಿಸ್ಕೊಂಡು, ಹಿಂದುಳಿದ ವರ್ಗ ಸಮಾಜಗಳನ್ನು ಬೋಟಲ್ಲಿ ಕೂರಿಸ್ಕೊಂಡು ನಾವು ಕರ್ಕೊಂಡು ಹೋಗ್ತೀವಿ. ಏನಕ್ಕಂದ್ರೆ ಯಾರ್ಯಾರು ನಮ್ಮ ಸಮಾಜದಲ್ಲಿ ಜನಿಸಿದ್ದಾರೆ, ಹುಟ್ಟಿದ್ದಾರೆ, ಅವ್ರು ಯಾರನ್ನೂ ಬೋಟ್ ಹಾಕ್ಬೇಡ ಅಂತ ಯಾರು ಹೇಳಲ್ಲ. ಆ ಥರ ಹೇಳೋವಂಥ ಲೀಡರ್ಸು ಮುಂದೆನೂ ಬರಲ್ಲ. ಆ ಥರ ಏನಾದರೂ ಬಂದರೆ ನಮ್ಮ ಜನನೇ ಅವ್ರಿಗೆ ಬುದ್ಧಿ ಕಲಿಸ್ತಾರೆ. ಆದ್ರಿಂದ ನಾವು ಒಂದು ಸಮಾಜ ಬೇಸಿರುವಂಥ ಒಂದು ಪಕ್ಷ ಸರ್ ನಮ್ಮದು. ನಾವು ಎಲ್ಲರೂ ಬಂದಿರೋ ಥರ ನಾವು ಏನು ಬಂದಿಲ್ಲ. ಸಮಾಜದ ಬೇಸಿದೆ. 105 ಕ್ಷೇತ್ರಗಳಲ್ಲಿ MLAಗಳನ್ನ ಆರಿಸ್ತಾ ಇದ್ದಾರೆ ನಮ್ಮ ಸಮಾಜ. ವಿಕಾಸಶೀಲ ಇನ್ಸಾನ್ ಪಕ್ಷದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಬೀದರ್ ಕ್ಷೇತ್ರದಲ್ಲಿ ನಾವು ಬಂದಿದ್ದೀವಿ. ಇಡೀ ಪ್ರಪಂಚದ ಪ್ರಥಮ ಸಂಸತ್ ಅಂತ ಏನು ಕರೆಸ್ಕೊಳ್ತದೆ, ಅಣ್ಣ ಬಸವಣ್ಣನ ಸಂಸತ್ ಭವನದಲ್ಲಿ ಏನು ಸಮಾನತೆ ಸಂದೇಶವನ್ನು ಸಾರಿದ್ರು ಅಂಥ ಒಂದು ಬೀದರ್ ಕ್ಷೇತ್ರದಲ್ಲಿ ಇವತ್ತು ನಾವು ಬಂದಿದ್ದೀವಿ. ಅಸಮಾನತೆ ಅಂತಕ್ಕಂಥದ್ದು 12ನೇ ಶತಮಾನದಿಂದ ಹಿಡಿದು ಇಲ್ಲಿವರೆಗೂ ಇದೆ. ಅದನ್ನು ಜೀವಂತವಾಗಿ ಇಟ್ಟಿದ್ದಾರೆ. ಇವತ್ತಿನ ರಾಜಕಾರಣಿಗಳು ಅಸಮಾನತೆ ಅಂತಕ್ಕಂಥ ಅಸ್ತ್ರ ಏನಿದೆ ಅದನ್ನು ಜೀವಂತವಾಗಿಟ್ಟು ಅದರ ದೌರ್ಬಲ್ಯಗಳನ್ನು ಬಳಸ್ಕೊಂಡು ಇವತ್ತು ಲಾಭ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಅಧಿಕಾರ ಹಿಡಿಯೋದಕ್ಕೆ ಅಹಿಂದ ಅಸ್ತ್ರದ ಪ್ರಯೋಗ ಮಾಡ್ತಾರೆ. ಆದರೆ ಅಹಿಂದದವರಿಗೆ ನ್ಯಾಯ ಸಿಕ್ಕಿಲ್ಲ. ಯಾವುದೇ ಯೋಜನೆಗಳಿಂದ, ಯಾವುದೇ ಗ್ಯಾರಂಟಿ ಯೋಜನೆಗಳಿಂದ ಕೂಡ ಯಾವುದೇ ಸಮಾಜದ ಅಭಿವೃದ್ಧಿನ ಮಾಡಲಿಕ್ಕಾಗಿಲ್ಲ. ಎಲ್ಲರೂ ಕೂಡ ಬರ್ತಾರೆ, ಅವರವ್ರ ಬೇಳೆ ಬೇಯಿಸ್ಕೋತಾರೆ, ಅವ್ರ ಅಧಿಕಾರ ಹಿಡಿತಾರೆ. ಇವತ್ತು ನಾವೆಲ್ಲ ಅತಿ ಹಿಂದುಳಿದ ಸಮುದಾಯಗಳು ಕೇವಲ ಮತದಾರರಾಗಿ ಕೂತಿದ್ದೀವಿ. ಇವತ್ತು ಮತದಾರರಾಗಿ ಉಳಿದಿರೋದ್ರಿಂದ ಅವರು ನಮಗೆ ನೀವು ಮತದಾರರಾಗಿರಲಿಕ್ಕೆ ಅರ್ಹರು ಅನ್ನೋ ಲೆಕ್ಕದಲ್ಲಿ ನಮ್ಮನ್ನು ದೂರನೇ ಇಟ್ಟಿದ್ದಾರೆ.
ಅವ್ರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯನ ಕೇವಲ ಭಾಷಣದಲ್ಲಿ ಬಿಗಿತಾರೆ. ವೇದಿಕೆ ಮೇಲೆ ಸಾಮಾಜಿಕ ನ್ಯಾಯ ಕೊಟ್ಟಂತ ಪಕ್ಷ ಯಾವುದಾದ್ರೂ ಇದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತಾರೆ. ಬಿಜೆಪಿಯವರು ಸಾಮಾಜಿಕ ನ್ಯಾಯ ಅಂತ ಹೇಳಿ ಸಮಾಜದವರಿಗೆ ಕೆಲವರಿಗೆ ಕರೆದು ಅಧಿಕಾರ ಕೊಟ್ಟು ಅವ್ರ ಮುಖಾಂತರ ಆ ಸಮಾಜಕ್ಕೊಂದು ಸಂದೇಶ ಕೊಡ್ತಾರೆ. ಆದರೆ ಅದೇ ವ್ಯಕ್ತಿ ಸಮಾಜದ ಸಮಾವೇಶ ಮಾಡ್ತೀನಿ ಅಂತ ಅಂದಾಗ ನೀನು ನಾವು ಹೇಳಿದ್ರೆ ಮಾತ್ರ ಮಾಡಬೇಕಿಲ್ಲ, ಮಾಡಂಗಿಲ್ಲ ಅಂತಕ್ಕಂಥ ವಿಚಾರಗಳು ಇಟ್ಕೊಂಡು ಇವತ್ತು ರಾಷ್ಟ್ರೀಯ ಪಕ್ಷಗಳು ನಮ್ಮ ಸಮಾಜ ಅಥವಾ ಅತಿ ಹಿಂದುಳಿದ ಸಮಾಜಗಳಲ್ಲಿರ್ತಕ್ಕಂಥ ಬಲಿಷ್ಠ ರಾಜಕಾರಣಿಗಳು ಅಥವಾ ಒಂದು ಪ್ರಭಾವಿ ರಾಜಕಾರಣಿಗಳು ಅಂತ ನಾವೇನು ಕರಿತೀವಿ ಅವ್ರನ್ನೆಲ್ಲ ಕೈಗೊಂಬೆ ಮಾಡಿಟ್ಕೊಂಡಿದ್ದಾರೆ. ಇವತ್ತೆಲ್ಲ ರಾಷ್ಟ್ರೀಯ ಪಕ್ಷಗಳು ಕೂಡ ಎಷ್ಟೋ ಜನ ಅತಿ ಹಿಂದುಳಿದ ಸಮಾಜದ ಮುಖಂಡರುಗಳನ್ನ ಕೈಗೊಂಬೆಯಾಗಿ ಇಟ್ಕೊಂಡು ಏಜೆಂಟರಾಗಿ ಬಳಸ್ಕೊಳ್ತಾ ಇದ್ದಾರೆ, ದಲ್ಲಾಳಿಗಳಾಗಿ ಬಳಸ್ಕೊಳ್ತಾ ಇದ್ದಾರೆ. ಸಮಾಜಕ್ಕೆ ನ್ಯಾಯ ಕೊಡ್ತೀವಿ ಅಂತ ಹೋದ್ರೆ ಅವರಿಗೆ ಸಮಾವೇಶ ಮಾಡೋಕ್ಕೆ ಬಿಡಲ್ಲ. ಒಂದು ಸಂಘದ ಒಂದು ಸಣ್ಣ ಸಭೆ ನಡೆಸಬೇಕು ಅಂತಂದ್ರೆ ಅವರು ಆಜ್ಞೆ ಮಾಡಿದ್ರೆ ಮಾತ್ರ ಸಭೆಗಳಾಗ್ತದೆ. ಇಲ್ಲ ಅಂದ್ರೆ ನಮ್ಮನ್ನ ಸಂಘ ಸಂಸ್ಥೆಗಳಲ್ಲಿ ಒಡೆದು ಚಿಂದಿ ಚಿತ್ರಾನ್ನ ಮಾಡಿದ್ದಾರೆ. ನಮ್ಮ ಸಂಘ ಸಂಸ್ಥೆಗಳಲ್ಲೂ ಕೂಡ ಯಾವುದೋ ಒಂದು ಅನುದಾನ ಕೊಡಲ್ಲ. ಇವತ್ತು ಎಷ್ಟೋ ತಾವೆಲ್ಲ ಗಮನಿಸಿದಿರಾ, ಎಷ್ಟೋ ಹಿಂದುಳಿದ ಜಾತಿಗಳ ನಿಗಮಗಳಿದಾವೆ, ಎಷ್ಟು ಪ್ರಾಧಿಕಾರಗಳಿದಾವೆ, ಎಷ್ಟು ದುಡ್ಡು ಅನುದಾನ ಬಿಡುಗಡೆ ಆಗ್ತದೆ ಸರ್ಕಾರದಿಂದ. ಲಕ್ಷ ಕೋಟಿ ಬಡ್ಜೆಟ್ನ ಮಂಡಿಸ್ತಾರೆ, ಆದರೆ ಹಿಂದುಳಿದ ವರ್ಗಗಳಿಗೆ ತೋರಿಸ್ತಾರೆ ಫಂಡನ್ನ, ಆದರೆ ರಿಲೀಸ್ ಮಾಡಲ್ಲ. ಅವರ ಬೇರೆ ಬೇರೆ ಯೋಜನೆಗಳಿಗೆ ಡೈವರ್ಟ್ ಆಗ್ತದೆ ಅಮೌಂಟು. ಇವತ್ತು ಅಂಬಿಗರ ಚೌಡೆ ನಿಗಮ ಇರ್ಬೋದು, ಮಡಿವಾಳರದ್ದು ಇರ್ಬೋದು, ಉಪ್ಪಾರದ್ದು ಇರ್ಬೋದು, ಯಾವ ನಿಗಮಕ್ಕೂ ಕೂಡ ಗರಿಷ್ಠ ಪ್ರಮಾಣದ ಅನುದಾನವನ್ನು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ದೇವರಾಜ ಅರಸು ಅಭಿವೃದ್ಧಿ ನಿಗಮನ ಒಡೆದು ಎಲ್ಲ ಸಮಾಜಗಳಿಗೆ ಪ್ರತ್ಯೇಕವಾಗಿ ನಿಗಮ ಮಾಡಿದ್ರು. ಯಾವ ಉದ್ದೇಶಕ್ಕೆ? ರಾಜಕೀಯ ಉದ್ದೇಶಕ್ಕೆ. ಅವರು ರಾಜಕೀಯ ಲಾಭ ಮಾಡ್ಕೊಳ್ಳೋಕ್ಕೋಸ್ಕರ ನಿಗಮ ಮಾಡಿದ್ರು ಬಿಟ್ರೆ ಆ ನಿಗಮದ ಮೂಲಕ ಸಮಾಜ ಉದ್ಧಾರ ಆಗಬೇಕು ಅಂತಕ್ಕಂಥ ಸದುದ್ದೇಶ ಅವರಿಗಿರಲಿಲ್ಲ. ನೂರಾರು ಕೋಟಿ, ಸಾವಿರಾರು ಕೋಟಿ ಅವರು ಅಧಿಕಾರದಿಂದ ಕೆಳಗಿಳಿಬೇಕಾದ್ರೂ ಅವ್ರ ಸಮಾಜಗಳಿಗೆ ಬರೆದು ಹೋಗ್ತಾರೆ ನೂರಾರು ಕೋಟಿನ. ಆದರೆ ಉಳು ಸಮಾಜಗಳು ಅವ್ರ ಕಣ್ಣಿಗೆ ಕಾಣಿಸಲ್ಲ. ಅವ್ರ ಸಮಾಜಗಳಿಗೋಸ್ಕರ ಅವ್ರು ಮುಖ್ಯಮಂತ್ರಿ ಆಗ್ತಾರೆ, ಅವ್ರ ಸಮಾಜಗಳಿಗೋಸ್ಕರ ಅಹಿಂದ ಬಳಸ್ಕೊತಾರೆ, ಅವರ ಸಮಾಜಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳನ್ನು ಬಳಸ್ಕೊತಾರೆ. ಇವತ್ತು ನಾವೆಲ್ಲದನ್ನು ನೋಡಾಯಿತು. ಇನ್ನು ಮುಂದೆ VIP ಪಕ್ಷ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ನಮ್ಮ ರಾಷ್ಟ್ರೀಯ ಮುಖಂಡರು, ರಾಜ್ಯ ಮುಖಂಡರು ಎಲ್ಲ ಸೇರಿ ಇವತ್ತು ನಾವು ಅವಶ್ಯಕತೆ ಇರತಕ್ಕಂಥ ಅತಿ ಹಿಂದುಳಿದ ಜಾತಿಗಳು ಎಲ್ಲೆಲ್ಲಿ ನಿರ್ಣಾಯಕ ಇದ್ದಾರೆ ಅಲ್ಲೆಲ್ಲ ನಾವು ನಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸೋದ್ರ ಮುಖಾಂತರ ಇವತ್ತು ಸೆಟ್ ಹೊಡಿತೀವಿ. ರಾಜಕೀಯ ನ್ಯಾಯ ಪಡೆಯೋದಕ್ಕೆ ನಾವು ಇವತ್ತು ಕಂಕಣ ಕಟ್ಟಿ ನಿಂತಿದ್ದೀವಿ ಅನ್ನೋ ಮಾತನ್ನು ಹೇಳಿ ನಾನು ಇವತ್ತು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.